ದಾವಣಗೆರೆ SKG ಸರ್ಕಲ್ ಇದೆ. ಸರ್ಕಲ್ ಇಂದ ಇಲ್ಲೇ ನಮ್ಗೆ ಲೆಫ್ಟ್ ಸೈಡ್ ಶಾಪ್ ಇದೆ. ಸೊ ಬೋರ್ಡ್ ಕೂಡ ಹಾಕಿದ್ದಾರೆ, ಜೋಳದ ರೊಟ್ಟಿ ಸಿಗುತ್ತೆ ಅಂತ ಹೇಳಿ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ಅಮ್ಮ ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಮ್ಮ? ನಮ್ಮಲ್ಲಿ ರೊಟ್ಟಿ ಸಿಗುತ್ತೆ, ಆಮೇಲೆ ಹೋಳಿಗೆ, ಚಟ್ನಿ ಪುಡಿಗಳು, ಆಮೇಲೆ ನಮ್ಮ ಹತ್ರ ಹಪ್ಪಳ ಸಿಗುತ್ತೆ. ರೊಟ್ಟಿ ಈ ತರ ಬರುತ್ತೆ ಸರ್. ಓಕೆ, ಸೂಪರ್ ಸೂಪರ್. ಈ ತರ ಜನಕ್ಕೆಲ್ಲ ಏನ್ ಬೇಕು ಡೈರೆಕ್ಟ್ ಆಗಿ ಬಿಸಿ ಬಿಸಿ ಮಾಡ್ಕೊಡ್ತೀವಿ ಸರ್. ಓಕೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಯೂಸ್ ಮಾಡುವಂತದ್ದು ಜೋಳದ ರೊಟ್ಟಿ. ಬಟ್ ಇವಾಗ ನಮ್ಮ ಸೌತ್ ಬೆಂಗಳೂರು, ತುಮಕೂರು, ಮಂಡ್ಯ ಆ ಕಡೆನೂ ಕೂಡ ಯೂಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಅದರಿಂದ BP, ಶುಗರ್ ಈ ತರದ ಎಲ್ಲ ಕಾಯಿಲೆಗಳನ್ನು ಕೂಡ ಕಂಟ್ರೋಲ್ ಮಾಡಬಹುದಾಗಿದೆ. ಅಮರ, ಸೊ ಏನ್ ಪ್ರೈಸ್ ಕೊಡ್ತಾ ಇದ್ರ ಅಮರ ಒಂದ್ ರೊಟ್ಟಿ? ಒಂದ್ ರೊಟ್ಟಿ 5 ರೂಪಾಯಿ ಒಂದ್ ರೊಟ್ಟಿ ಕೊಡ್ತಾ ಇದ್ದೀನಿ. ಅಮರ ನಿಮ್ ಹತ್ರ ಒಂದ್ ಮಷಿನ್ ಇದೆ ನಿಮ್ ಬ್ಯಾಕ್ ಸೈಡ್ ಅಲ್ಲಿ, ಆಟೋಮೆಟಿಕ್ ರೊಟ್ಟಿ ಮಷಿನ್. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಡಿ ಅಮರ. ಇದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ ಸರ್ ನಾವು. ನೋಡ್ಬಿಟ್ಟು ಅವರಿಗೆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಡೈರೆಕ್ಟ್ ಆಗಿ ಫೋನ್ ಅಲ್ಲಿ ಮಾತಾಡಿದ್ರು. ಆಮೇಲೆ ನಮ್ಮ ಡೈರೆಕ್ಟ್ ಆಗಿ ನಮ್ ತಾರೆಯಾಳ ಅಂತ ಹುಬ್ಳಿಯಿಂದ ಆ ಕಡೆ 15 ಕಿಲೋಮೀಟರ್ ಇದೆ. ನಮ್ ಕಂಪ್ನಿ ಬಂದ್ಬಿಟ್ಟು ನೋಡ್ರಿ ಡೈರೆಕ್ಟ್ ಆಗಿ, ಆಮೇಲೆ ಓಕೆ ಆದ್ರೆ ನೀವು ಮಿಷಿನ್ ತಗೊಳ್ರಿ ಅಂತ ಹೇಳಿದ್ರು. ನಾವು ಡೈರೆಕ್ಟ್ ಆಗಿ ಇಲ್ಲಿಂದ ಹುಬ್ಳಿಗೆ ಹೋಗ್ಬಿಟ್ಟು ಕಂಪ್ನಿ ಕಡೆ ಎಲ್ಲ ನೋಡ್ಬಿಟ್ವಿ. ನಮಗೆ ಮನ್ಸಿಗೆ ಬಂತು. ಆಮೇಲೆ ನಾವು ಮಿಷಿನ್ ಬುಕ್ ಮಾಡಿ ಶ್ರೀರಾಮ್ ಕಂಪ್ನಿ ಅಂತಂದು ಆ ಕಡೆ ಅಲ್ಲಿಂದ ನಾವು ಮಿಷಿನ್ ತರಿಸ್ತೀವಿ. ಸೊ ಕಂಪ್ನಿಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಸರ್. ಯಾಕಂದ್ರೆ ತುಂಬಾ ಹೆಣ್ಮಕ್ಳಿಗೆ ಅನುಕೂಲ ಆಯ್ತು. ಇದರಿಂದ ನಮಗೆ ಒಂದು ದುಡಿಮೆ ಮಾಡಕ್ಕೆ ಒಂದು ಆದಾಯ ಸಿಕ್ತು. ಎಷ್ಟು ದುಡಿಮೆ ಸೇಲ್ ಬಂದ್ರು ನಾವು ಮಾಡ್ತೀವಿ ಅಂತ ನಮಗೆ ಖುಷಿ ಆಯ್ತು ಸರ್. ಈ ಮಷೀನ್ ಅಲ್ಲಿ ಯಾವ ತರ ರೋಟಿಗಳನ್ನೆಲ್ಲ ತೆಗಿಬಹುದು? ಇದರಲ್ಲಿ ರೊಟ್ಟಿಯಲ್ಲಿ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಆಮೇಲೆ ಚಪಾತಿ, ಆಮೇಲೆ ಬೇಕಂದ್ರೆ ಅಕ್ಕಿ ರೊಟ್ಟಿನ ತಯಾರಿಸ್ತಾರೆ. ಈಗ ಹೆಣ್ಮಕ್ಳು ತುಂಬಾ ಜನ ಬೇರೆ ಕಂಪನಿಗಳಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಅಥವಾ 10-15 ಸಾವಿರಕ್ಕೆ ಇನ್ನೊಬ್ಬ ಕೈ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಇಷ್ಟ ಇರಲ್ಲ ಕೆಲಸ ಮಾಡ್ಲಿಕ್ಕೆ, ಅದ್ರಕ್ಕೆ ಹೋಗ್ತಿರ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಅಂತವ್ರಿಗೆ ಏನ್ ಹೇಳ್ತಿದ್ವಿ ಅಂದ್ರೆ ಈ ತರ ರೊಟ್ಟಿ ಮಿಷನ್ ಬಗ್ಗೆ ಮಾಹಿತಿ ತಿಳ್ಕೊಳ್ರಿ. ಕಂಪನಿ ಉದ್ಯೋಗನ ನೀವೇ ಮಾಡ್ಬೋದು. ರೊಟ್ಟಿ ಮಿಷನ್, ಆಮೇಲೆ ಕೊಡಬಳೆ ಮಿಷನ್, ಬೇರೆ ಬೇರೆ ತರ ಮಿಷನ್ಗಳು ಇದಾವೆ. ಬೇರೆ ಹತ್ರ ಕೆಲ್ಸಕ್ಕೆ ಹೋಗ್ತೀನ ನಾವೇ ಸ್ವಂತ ಉದ್ಯೋಗ ಮಾಡ್ಬೋದು. ಹೆಣ್ಮಕ್ಳು ಗಂಡು ಮಕ್ಳಿಗೇನೆ ಏನು, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಎಲ್ಲಾ ಹೆಣ್ಮಕ್ಳಿಗೂ ನಮ್ಮದೇ ಮೊದಲು ದುಡಿಮೆ ಮಾಡೋಣ ಅಂತ. ಅವಾಗೆಲ್ಲ ಕೈಲಿ ಮಾಡ್ಬೇಕಾರೆ ಒಂದ್ ದಿವಸಕ್ಕೆ 300, 400, 500, ಆಮೇಲೆ ಜನ ಇದ್ದಂಗೆ ನಾವು 1000 ಗಟ್ಟಲೆ ಮಾಡ್ತಾ ಇದ್ವಿ. ಜನ ಕಡಿಮೆ ಇದ್ರೆ ಆದಾಯ ಕಡಿಮೆ, ಜನ ಜಾಸ್ತಿ ಇದ್ರೆ ಆದಾಯ ಜಾಸ್ತಿ. ಇವಾಗ ಒಂದ್ ದಿವಸಕ್ಕೆ ಈ ಮಷೀನ್ ಅಲ್ಲಿ ಎಷ್ಟು ತೆಗಿತೀರಮ್ಮ? ನಾವು ಡೈಲಿ 800ರಿಂದ 1000 ರೊಟ್ಟಿ ತೆಗಿತೀವಿ ಸರ್, ಆರ್ಡರ್ ಇದ್ದಂಗೆ. 800ರಿಂದ 1000. ಒಂದ್ ದಿವಸದಿಂದ ಖರ್ಚು ಎಷ್ಟು ಬರುತ್ತೆ, ಲಾಭ ಎಷ್ಟು ಬರುತ್ತೆ? ಖರ್ಚು ಅಂತಂದ್ರೆ ಸರ್ ಇದ್ರಲ್ಲಿ ನಮ್ದು ಖರ್ಚು ಬರೋದು 3000 ರೂಪಾಯಿ ಖರ್ಚು ಬರುತ್ತೆ. ನಮಗೆ 5000 ರೂಪಾಯಿ ವ್ಯಾಪಾರ ಮಾಡಿದ್ರೆ ನಮಗೆ 2000 ರೂಪಾಯಿ 1500 ಉಳಿಯುತ್ತೆ. ಸೊ ತಿಂಗಳಿಗೆ 70,000-80,000 ದುಡಿಬಹುದು. ನಮಗೆ ಕನಿಷ್ಠ ಏನಂದ್ರೆ ಒಂದು 40,000-45,000 ಉಳಿಯುತ್ತೆ. ಮಾಡೋ ವಿಧಾನ ಯಾವ ತರ ಇರುತ್ತೆ? ರೊಟ್ಟಿ ಯಾವ್ದಂದ್ರೆ ಹಿಟ್ಟು ಬೀಸ್ಬಿಟ್ಟು ಹಿಟ್ಟು ಜಲ್ದಿ ಹಿಡಿದು ಬೇಯಿಸ್ತೀವಿ. ಮುದ್ದೆ ಬೇಯಿಸಿ ಇದ್ರಲ್ಲಿ ಹಾಕಿದ್ರೆ ಹಿಟ್ಟು ಬೇಸಿರೋ ಹಿಟ್ಟು, ಒಣ ಹಿಟ್ಟು ಎರಡನ್ನೂ ಕಲಸ್ಬೇಕು. ಕರೆಕ್ಟ್ ಆಗಿ ಅದ ಬಂದು ಆಮೇಲೆ ಈ ಬಾಣಿ ಒಳಗೆ ಹಾಕ್ಬಿಟ್ಟು ಹಸಿ ಹಿಟ್ಟು ಬೇಯಿಸಿರೋದು, ಆಮೇಲೆ ಇದ್ರಲ್ಲಿ ಒಣ ಹಿಟ್ಟು ಹಾಕಿ ಕಡಕ್ ಮಾಡ್ಬೇಕು. ಎಷ್ಟು ಸಾಧ್ಯ 50 ಬೇಕಂದ್ರೆ 50 ತಗೋಬಹುದು, 100 ಬೇಕಂದ್ರೆ 100. ಒಬ್ರು ಇದ್ರೇನೆ ಇದ್ರಲ್ಲಿ ಬೇಕಾದ್ರೆ ಸೇಲ್ ಮಾಡ್ಬೋದು ಸರ್. ಕಲಿಸ್ಕೊಂಡು ರೊಟ್ಟಿ ತೆಗೆದ್ಬಿಟ್ಟು ಒಬ್ರೇನೆ ದುಡಿಮೆ ಮಾಡ್ಬೋದು ಸರ್. ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ನಮ್ಗೆ ಮಷೀನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿರುವಂತಹ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಆನ್ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡೋ ಮುಖಾಂತರ ಮಷೀನ್ ಮಾಹಿತಿನ ತಗೋಬಹುದು ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಧನ್ಯವಾದಗಳು.